ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಪತ್ರಿಕೆ 2 6ನೇ 8ನೇ ತರಗತಿ ಯಾರು ಬರೆದಿದ್ರಿ ಅವರಿಗೆ ಫೈನಲ್ ಕೀ ಆನ್ಸರ್ಸ್ ಅನ್ನ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ. ಸೊ ಐ ಹೋಪ್ ಇದು ಅತ್ಯಂತ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಆಗಿತ್ತು ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಎಲ್ಲ ಪೇಪರ್ಗಳಲ್ಲಿ ನೋಡೋದಾದ್ರೆ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಬೋಧನೆ ಮಾಡುವಾಗ ಪಾಠಕ್ಕೆ ಪಿಟಿಎಕ್ಕೆ ಹಾಕುವುದು ಕೆಳಗಿನ ನಿಯಮದ ಆಧಾರದ ಮೇಲೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಸಿದ್ಧತಾ ನಿಯಮ ಅಂತ ಆಗುತ್ತೆ. ಹೌದಾ? ಸಿದ್ಧತೆ ನಾವು ಮಕ್ಕಳನ್ನ ಕಲಿಕೆಗೆ ಸಿದ್ಧಗೊಳಿಸಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ ಪಾಠಕ್ಕೆ ಪೀಠಿಕೆಯನ್ನು ಹಾಕ್ತಿವಿ. ಇವು ಮೂರು ಕೂಡ ಬರಲ್ಲ. ತಾರ್ಣಿಕನ ಕಲಿಕಾ ನಿಯಮಗಳಲ್ಲಿ ಬರ್ತಕ್ಕಂಥದ್ದು ಇದು. ನೆಕ್ಸ್ಟ್ ತರಗತಿಯ ಸಮಸ್ಯೆಗಳನ್ನ ಬಗೆಹರಿಸಲು ಈ ಸಂಶೋಧನೆ. ತರಗತಿಯ ಸಮಸ್ಯೆಗಳಂತ ಬಂದಾಗ ಕ್ರಿಯಾತ್ಮಕ ಸಂಶೋಧನೆ ಅಂತ ಕರಿತೀವಿ. ಆಕ್ಷನ್ ರಿಸರ್ಚ್ ಅಂತ ಹೇಳಿ ಇಲ್ಲಿ ಸರಿ ಉತ್ತರ. ನೆಕ್ಸ್ಟ್ ವಿವರಿಸು ಎಂಬ ನಿರ್ದಿಷ್ಟ ಈ ಕೆಳಗಿನ ಉದ್ದೇಶಕ್ಕೆ ಸೇರಿದೆ ಅಂತಕ್ಕಂಥದ್ದು ಕೇಳಿದ್ದಾರೆ. ಸೊ ಇಲ್ಲಿ ತಿಳುವಳಿಕೆ ಇರತಕ್ಕಂಥ ಸರಿಯಾದ ಉತ್ತರ ಆಗಿರುತ್ತೆ. ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆ ಈ ವಲಯದ ಉಪವರ್ಗಗಳು. ಇದು ಜ್ಞಾನಾತ್ಮಕ ವಲಯದಲ್ಲಿ ಬರ್ತವೆ. ಜ್ಞಾನ, ತಿಳುವಳಿಕೆ, ಅನ್ವಯ, ವಿಶ್ಲೇಷಣೆ, ಸಂಶ್ಲೇಷಣೆ, ಮೌಲ್ಯಮಾಪನ ಅಂತ ಹೇಳಿ ಯಾರ್ದು? ಬ್ಲೂಮ್ ಅವ್ರದ್ದು. ನೆಕ್ಸ್ಟ್ ಕೆಳಗಿನ ಇದು ವ್ಯಕ್ತಿತ್ವ ಮಾಪನ ಮಾಡುವ ಪ್ರಕ್ಷೇಪಣ ತಂತ್ರ ಅಲ್ಲ. ವಿಷಯ ಸಂಜ್ಞಾನ ಪರೀಕ್ಷೆ ಥಮೆಟಿಕ್ ಅಪರ್ಸೆಪ್ಷನ್ ಟೆಸ್ಟ್ ಬರುತ್ತೆ. ರೋಷಾರ್ಕರ್ ಮಸಿ ಗುರುತು ಪರೀಕ್ಷೆ ಕೂಡ ಬರ್ತದೆ. ಸಂದರ್ಶನ ಕೂಡ ಬರುತ್ತೆ. ಇಲ್ಲಿ ಮಕ್ಕಳ ಸಂಜ್ಞಾನ ಪರೀಕ್ಷೆ ಬರಲ್ಲ ಅಂತಕ್ಕಂಥದ್ದಲ್ಲ, ಇದು ಕೂಡ ಬರುತ್ತೆ. ಇದು ಕೂಡ ಬರ್ತದೆ. ಬಟ್ ಇಲ್ಲಿ ನಾವು ಮೊನ್ನೆ ಏನು ಈಗಾಗಲೇ ಕನ್ನಡ ಮೀಡಿಯಂ ಬುಕ್ಸ್ಗಳಲ್ಲಿ ಕೊಟ್ಟಿದ್ದಾರೆ. ಆ ಒಂದು ಬುಕ್ಸ್ಗಳ ಪ್ರಕಾರ ನೋಡೋದಾದ್ರೆ ಮಕ್ಕಳ ಸಂಜ್ಞಾನ ಪರೀಕ್ಷೆಯನ್ನು ತೆಗಿಬೇಕಾಗತ್ತೆ. ಬಟ್ ಇದು ಕೂಡ ಪ್ರಕ್ಷೇಪಣ ತಂತ್ರನೇ. ಆದರೆ ಈ ಸದ್ಯಕ್ಕಿರತಕ್ಕಂಥ ಒಂದು ಆಯ್ಕೆಗಳಲ್ಲಿ ಆಪ್ಷನ್ 4 ತೆಗೆದೇ ಇಟ್ಕೊಳ್ಳಿ. ನೆಕ್ಸ್ಟ್ IQ = MA / CA. 100 ಈ ಸೂತ್ರದಲ್ಲಿ MA ಎಂಬುದು ಮಾನಸಿಕ ವಯಸ್ಸು ಸೂಚಿಸ್ತದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಾರ್ಯಕ್ರಮ ಯಾವುದು ಅಂತ ಕೇಳಿದ್ದಾರೆ. ಸಮೃದ್ಧಿ ಕಾರ್ಯಕ್ರಮ ನಾವು ಬಳಸಲ್ಲ, ಯಾಕಂದ್ರೆ ಇದನ್ನ ಪ್ರತಿಭಾನ್ವಿತ ಮಕ್ಕಳಿಗೆ ಬಳಸ್ತೀವಿ. ವೇಗವರ್ಧನ ಕಾರ್ಯಕ್ರಮ ಪ್ರತಿಭಾನ್ವಿತ ಮಕ್ಕಳಿಗೆ, ಮನಮಂಥನ ಕಾರ್ಯಕ್ರಮ ಸೃಜನಶೀಲ ಮಕ್ಕಳಿಗೆ, ಪರಿಹಾರ ಬೋಧನೆಯನ್ನು ಬಳಸ್ತಾ ಇದೀವಿ. ಹೀಗಾಗಿ ಆಪ್ಷನ್ 2 ರೈಟ್ ಆನ್ಸರ್. ಪ್ರೇರಣೆಗೆ ಅಗತ್ಯಗಳ ಶ್ರೇಣಿಯನ್ನು ಚರ್ಚಿಸಿದವರು ಯಾರು ಅಂತ ಕೇಳಿದ್ರೆ ಇಲ್ಲಿ ಮಾಸ್ಲೋರ್ ಅವರ ಅಗತ್ಯತಾ ಶ್ರೇಣಿ ಸಿದ್ಧಾಂತ ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. ಸೊ ಪ್ರಮುಖ 5 ಅಗತ್ಯತೆಗಳನ್ನ ಅವರು ಹೇಳಿದ್ರು ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಮುಂದಕ್ಕೆ ಬಂದಾಗ ಈ ಕೆಳಗಿನ ಒಂದು ಅವಧಾನ ನಿರ್ಧಾರಕವಲ್ಲ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ಅವಧಾನ ನಿರ್ಧಾರಕ ಏಕತಾನತೆ ಅಂತಕ್ಕಂಥದ್ದಿಲ್ಲ, ಇದು ಅವಧಾನ ನಿರ್ಧಾರಕವಲ್ಲ. ಬದಲಾವಣೆ ಮಾಡಿದ್ರೆ ಮಕ್ಕಳು ಕಾನ್ಸಂಟ್ರೇಟ್ ಮಾಡ್ತಾರೆ, ಗಾತ್ರದಲ್ಲಿ ವ್ಯತ್ಯಾಸ ಆದರೂ ಮಾಡ್ತಾರೆ, ತೀವ್ರತೆಯಲ್ಲಿ ಕೂಡ ಮಾಡ್ತಾರೆ. ಸಮೀಪ ಅಭಿವೃದ್ಧಿ ವಲಯವನ್ನು ರೂಪಿಸೋರು ಯಾರು ಅಂತ ಕೇಳಿದ್ರೆ ಸಿಂಪಲ್ ಪ್ರಶ್ನೆ ಲೈವ್ ಒಗೋಡ್ಸ್ಕಿ ಅಂತಕ್ಕಂಥ ಸರಿ ಉತ್ತರ. ಇನ್ನು ಸಮಗ್ರತೆಯಿಂದ ಭಾಗಗಳ ಕಡೆಗೆ ಎಂಬ ಬೋಧನೆ ಸೂತ್ರ ಇದರ ಅನ್ವಯಿಕೆಯಾಗಿದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸಮಗ್ರತೆಯಿಂದ ಒಳನೋಟ ಕಲಿಕೆ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಮಾನವನ ವಿಕಾಸದಲ್ಲಿ ನಾಯಕನ ಆರಾಧನೆ ಕಂಡು ಬರತಕ್ಕಂಥದ್ದು ತಾರುಣ್ಯಾವಸ್ಥೆಯಲ್ಲಿ. ಇದು 100% ಇವೆಲ್ಲವೂ ಕೂಡ ಆನ್ಸರ್ಸ್ಗಳು ಫೈನಲ್ ಆಗಿರುತ್ತೆ, ಏನೂ ಚೇಂಜಸ್ ಆಗಲ್ಲ. ವ್ಯಕ್ತಿಯ ವಿರುದ್ಧ ಲಿಂಗಗಳ ಸದಸ್ಯರ ಒಡನಾಟವನ್ನು ಬಯಸುವ ಹಂತ ಯಾವುದು ಅಂತ ಕೇಳಿದರೆ ಇದು ತಾರುಣ್ಯಾವಸ್ಥೆಯಲ್ಲಿ ಕಂಡು ಬರತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದಾಗ ತಾರುಣ್ಯಾವಸ್ಥೆಯನ್ನು ಸಾಮಾನ್ಯವಾಗಿ ಈ ಯುಗ ಅಂತ ಕರೀತಾರೆ, ಆದರ್ಶಗಳು ಯುಗ. ಸೊ ಆಪ್ಷನ್ 4 ಇದು ಸರಿಯಾದ ಉತ್ತರ. ಪರಾವಲಂಬನೆ ಅಲ್ಲ, ವಿಧೇಯತೆನೂ ಅಲ್ಲ, ನಂತರದಲ್ಲಿ ಕ್ಷೀಣತೆನೂ ಅಲ್ಲ ಅಂತಕ್ಕಂಥದ್ರ ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಮಕ್ಕಳು ತಮ್ಮ ಕೂಟ ವಯಸ್ಸಿಗೆ ಪ್ರವೇಶಿಸುವುದು ಯಾವ ಅವಧಿಯಲ್ಲಿ ಅಂತ ಕೇಳಿದ್ರೆ ಕೂಟ ಅವಧಿಗೆ ಪ್ರವೇಶಿಸುವುದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ಕೂಟ ಅವಧಿಗೆ ಗ್ಯಾಂಗೇಜ್ ಅಂತ ಕರಿತೀವಿ. ಆಪ್ಷನ್ 2 ಸರಿಯಾದ ಉತ್ತರ. ಬೆಳವಣಿಗೆ ಗರ್ಭದಿಂದ ಗೋರಿಯವರೆಗೆ ಸಾಗುತ್ತದೆ, ನಿರಂತರ ತತ್ವ ಆಪ್ಷನ್ 1 ಆಗಿರುತ್ತೆ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಸಂವೇದನೆ ಮತ್ತು ಗ್ರಹಿಕೆ ಈ ಮಗುವಿನ ಕೆಳಗಿನ ಬೆಳಗಿನ ಅಂಶವಾಗಿದೆ. ಜ್ಞಾನಾತ್ಮಕ ಪರ್ಸೆಪ್ಷನ್ ಮತ್ತು ಸೆನ್ಸೇಷನ್ ಇದು ನಾಲೆಜ್ಗೆ ಸಂಬಂಧಪಡುತ್ತೆ ಆಪ್ಷನ್ 2. ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ವಿಕಾಸವು ಪ್ರಧಾನವಾಗಿ ಪ್ರಾರಂಭವಾಗುವುದು ಎಲ್ಲಿ ಅಂದ್ರೆ ಮನೆಯಲ್ಲಿ ಪ್ರಾರಂಭ ಆಗುತ್ತೆ. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಸಾಮಾಜಿಕ ವಿಕಾಸ ಪ್ರಾರಂಭ ಆಗುವುದು ಮನೆಯಲ್ಲಿನೇ. ಈ ಹಂತದಲ್ಲಿ ಎಲ್ಲ ಬಾಲಕರು ಮತ್ತು ಬಾಲಕಿಯರು ಬೆಳವಣಿಗೆ ಬುಗ್ಗೆ ಅಂತ ಕರೆಯುವುದು ತಾರುಣ್ಯಾವಸ್ಥೆಯನ್ನು ಆಪ್ಷನ್ 1 ಇಲ್ಲಿ ಸರಿಯಾಗಿರುತ್ತೆ. ತರುಣರನ್ನು ನಿರ್ವಹಿಸಲು ಕೆಳಗಿನದು ಶಿಕ್ಷಕರ ಗುಣವಲ್ಲ ಅಂತ ಕೇಳಿದ್ರೆ ಕಟ್ಟುನಿಟ್ಟಿನ ಸಲಹೆಗಾರರಾಗಿರಬಾರ್ದು ಶಿಕ್ಷಕರು ಆಪ್ಷನ್ 2 ಸರಿ ಉತ್ತರ. ಜ್ಞಾನವನ್ನು ಅನ್ವಯ ಮಾಡಲು 5E ಮಾದರಿ ಈ ಹಂತದಲ್ಲಿ ಅವಕಾಶ ಮಾಡಿಕೊಡುತ್ತದೆ. ಸರಿಯಾದ ಉತ್ತರ ವಿಸ್ತಾರ ಹಂತ ಆಪ್ಷನ್ 2 ರೈಟ್ ಆನ್ಸರ್. ಕಲಿಕೆಗೆ ಸಂಬಂಧಿಸಿಲ್ಲದ ಇರುವ ಅಂಶ ಯಾವುದು ಅಂತ ಕೇಳಿದಾರೆ. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಇದು ಕಲಿಕೆಗೆ ಸಂಬಂಧಪಟ್ಟಾಗ ನಾವು ಜೀವನದ ಗುರಿಗಳಂತೇಳಿ ತಗೋಬೇಕಾಗತ್ತೆ. ಯಾಕಂದ್ರೆ ಸದ್ಯಕ್ಕೆ ಕಲಿಕೆ ನಡೀತಾ ಇದೆ, ಶಾಲಾ ವರ್ಗ ಕೋಣೆಗೆ ಆಧಾರವಾಗಿ ಇಟ್ಕೊಂಡು ನೋಡೋದಾದ್ರೆ ಆಕಾಂಕ್ಷೆಯ ಸಾಧನೆ ಮಟ್ಟ, ಕಲಿಕಾರದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಬುದ್ಧಿಶಕ್ತಿಯನ್ನು ಮಾಪನ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಇರ್ತದೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಸೊ ಇನ್ನೊಂದು ರೀತಿಯಲ್ಲಿ ಆನ್ಸರ್ ತೆಗೆಯೋದಾದ್ರೆ ನೀವು ಜೀವನ ಗುರಿಗಳನ್ನ ಇಟ್ಕೊಂಡು ಬುದ್ಧಿಶಕ್ತಿಯ ಮಟ್ಟವನ್ನು ಮಾಪನ ಮಾಡೋ ವಿಧಾನವನ್ನು ತೆಗಿಬಹುದು. ಆದರೆ ಸದ್ಯಕ್ಕೆ ಇಲ್ಲಿ ಜೀವನ ಗುರಿಗಳು ಅಂತಕ್ಕಂಥದ್ದನ್ನ ನಾನು ತೆಗಿತಾ ಇದ್ದೀನಿ. ಮಿಕ್ಕಿರ್ತಕ್ಕಂಥ 3 ಆಯ್ಕೆಗಳನ್ನ ಹಾಗೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಕಲಿಕಾರ್ಥಿಯು ಕಲಿಯಲು ಜೈವಿಕ ಮತ್ತು ಶಾರೀರಿಕ ಸಿದ್ಧತೆ ಯಾವುದು ಅಂತ ಕೇಳಿದ್ರೆ ಪರಿಪಕ್ವತೆ ಆಗಿರುತ್ತೆ ಆಪ್ಷನ್ 3 ರೈಟ್ ಆನ್ಸರ್. ಮೊದಲೇ ತಿಳಿಯದಿರುವ ಅಂತ ಕೊಟ್ಟಿದ್ದಾರೆ ನೋಡ್ರಿ. ನವೀನ ಚಿಂತನೆಗಳು ಮತ್ತು ಉತ್ಪನ್ನಗಳು ಉತ್ಪಾದಿಸುವ ವ್ಯಕ್ತಿಯ ಸಾಮರ್ಥ್ಯವನ್ನ ಸೃಜನಶೀಲತೆ ಅಂತಕ್ಕಂಥದನ್ನ ಕರೀತಾರೆ ಆಪ್ಷನ್ 2. ನೆಕ್ಸ್ಟ್ ಜನಸಂಖ್ಯೆಯಲ್ಲಿ ಕೆಳಗಿನ ಗುಂಪಿನ ಶೇಕಡಾವಾರು ಹೆಚ್ಚಿರ್ತದೆ. ಸಾಮಾನ್ಯ ಅಂತಕ್ಕಂಥದ್ದು ಸಾಮಾನ್ಯ ಸಂಭವ ವಕ್ರರೇಖೆಯಲ್ಲಿ ಹೇಳಿದ್ದೆ ನಿಮಗೆ 90 to 110 ಇವರು ಸುಮಾರು 60ಕ್ಕೂ ಹೆಚ್ಚು ಪ್ರತಿಶತ ಇವರು ಇರ್ತಾರೆ. ತರ್ಕಸಮ್ಮತವಾಗಿಸೋಕೆ ಅಂದ್ರೆ ಕಾರಣಗಳು ನೀಡಿ ಸೋಲಿನ ಸಮರ್ಥನೆ ಕೊಡ್ತಕ್ಕಂಥದ್ದು ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ದೃಷ್ಟಿ ನ್ಯೂನತೆಗಳ ಮಕ್ಕಳ ಅರ್ಥಗ್ರಹಿಕೆಯನ್ನು ಪರೀಕ್ಷಿಸಲು
ಪರಿಶೀಲಿಸಲು ಶಿಕ್ಷಕರು ಇದನ್ನು ಬಳಸಬಹುದು. ಮೌಖಿಕವಾಗಿ ಪ್ರಶ್ನಿಸುವುದು, ಯಾಕಂದರೆ ಕಣ್ಣು ಅವರಿಗೆ ಕಾಣಿಸಲ್ಲ, ಹೀಗಾಗಿ ಮಿಕ್ಕಿರ್ತಕ್ಕಂಥ 3 ಆಯ್ಕೆಗಳು ತಪ್ಪಾಗುತ್ತೆ. ನೆಕ್ಸ್ಟ್ ಕಲಿಕೆ ಮೇಲೆ ಪ್ರಭಾವ ಬೀರುವ ಒಂದು ವೈಯಕ್ತಿಕ ಅಂಶ ಯಾವುದು ಅಂತ ಕೇಳಿದ್ರೆ ಸಿದ್ಧತೆ ಮತ್ತು ಸಂಕಲ್ಪ ಶಕ್ತಿ, ಆಪ್ಷನ್ 4 ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ರಾಬರ್ಟ್ ಗ್ಯಾನಿ ಅವರ ಪ್ರಕಾರ ಕಲಿಕೆ ಉತ್ತುಂಗ ಹಂತ, ಸಮಸ್ಯೆ ಪರಿಹಾರ ಹಂತ, ಆಪ್ಷನ್ 3 ಸರಿಯಾದ ಉತ್ತರ. ಲಾಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಸಂವೇಗ, ಅಳುವುದು, ಕಿರ್ಚಾಡುವುದು ಮತ್ತು ಒದೆಯುವುದು ಬರ್ತಕ್ಕಂಥದ್ದು ಯಾವುದರಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಇದು ಕೋಪದಲ್ಲಿ ಬರ್ತದೆ. ನಂತರದಲ್ಲಿ ಬಚ್ಚಿಡುವುದು, ಗೋಳಾಡುವುದು ಮತ್ತು ಪಲಾಯನ ಮಾಡ್ತಕ್ಕಂಥದ್ದು ಭಯ ಬದಲಿತಾರೆ. ಪೋಷಕರು ಮತ್ತು ಹಿರಿಯರು ಕುತೂಹಲದಲ್ಲಿ ಬರ್ತಕ್ಕಂಥದ್ದು, ಹೌದಾ. ನಂತರದಲ್ಲಿ ಹಠಮಾರಿತ ಮತ್ತು ದ್ವೇಷದಲ್ಲಿ ಬರ್ತಕ್ಕಂಥದ್ದು, ಹೀಗಾಗಿ ಆಪ್ಷನ್ 4 ಇಲ್ಲಿ ಸರಿ ಉತ್ತರ ಆಗಿರುತ್ತೆ. ಐ ಹೋಪ್ ಇದು 99.99 ಒನ್ ಕ್ವಶನ್ ಮಾತ್ರ ಇಲ್ಲಿ ಡೌಟಲ್ಲಿ ಇಟ್ಟಿದ್ದೀನಿ. ಮಿಕ್ಕಿರ್ತಕ್ಕಂಥ ಎಲ್ಲ ಕ್ವಶನ್ಸು 100% ಸರಿ ಇದೆ. ಇದ್ರಲ್ಲಿ ನಿಮಗೆ ಯಾವುದೇ ಡೌಟ್ ಬೇಡ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ನಿಮ್ಗೆ ಎಲ್ಲ ಕ್ವಶನ್ ಆನ್ಸರ್ಸ್ನ ನಾನು ಕ್ಲಾಸಲ್ಲಿ ಕವರ್ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ಸೊ ನಿಮ್ಮ ಡೌಟ್ಸ್ಗಳು ಏನಾದರೂ ಕೂಡ ಕಮೆಂಟ್ಸ್ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.